ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು RPSL ಫ್ಯಾಮಿಲಿ. ನಾನಿವತ್ತು ಶೇಂಗಾ ಚುಕ್ಕಿನ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಮುಕ್ಕಾಲು ಬಟ್ಲಷ್ಟು ದೊಡ್ಡ ಬಟ್ಲಲ್ಲಿ ನಾನು ಶೇಂಗಾನ ಈ ಥರ ಹುರ್ಕೊತಾ ಇದ್ದೀನಿ. ಸಿಪ್ಪೆ ಬಿಡೋ ಅದಕ್ಕೆ ಹುರ್ಕೊಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ, ಜಾಸ್ತಿ ಬೇಕಂದರೆ ಜಾಸ್ತಿನೂ ಮಾಡ್ಕೊಬೋದು. ನಾನಿಲ್ಲಿ ಒಂದು ದೊಡ್ಡ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ಹಾಕಿ ಈ ಥರ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ ನೋಡಿ. ಸಿಪ್ಪೆನ ಈಸಿಯಾಗಿ ಬಿಡಿಸ್ಕೊಬೋದು. ಈ ಥರ ಕಲ್ಲಿಂದ ನಾನು ಉಜ್ಜುತ್ತಾ ಇದ್ದೀನಿ, ಬೇಗನೆ ಆಗುತ್ತೆ. ಇದು ಮುಕ್ಕಾಲು ಬಟ್ಲಷ್ಟು ನಾನು ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ನಾನು ತರಿಯಾಗಿ ರುಬ್ಕೊತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಕೊಬಾರ್ದು, ತರಿಯಾಗಿ ರುಬ್ಕೊಬೇಕು. ಅದಕ್ಕೆ ಇರಬೇಕು. ಇದ್ರ ಕಾಲು ಭಾಗದಷ್ಟು ನಾನಿಲ್ಲಿ ಬೆಲ್ಲನ ತಗೊಂಡು ನೋಡಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಪಾಕ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಬೇಡಿ. ಜಾಸ್ತಿ ನೀರು ಹಾಕೋದ್ರಿಂದ ಬೇಗ ಪಾಕ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಾನಿಲ್ಲಿ ಬಟರ್ ಪೇಪರಿಗೆ ತುಪ್ಪನ ಹಾಕಿ ಸವರಿ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ, ಈಗ ಬೆಲ್ಲ ಹಾಕಿರೋದು ಅರ್ಧ ಕರಗಿದೆ, ಇನ್ನೊಂದು ಸ್ವಲ್ಪ ಕರಗಬೇಕು. ಅದನ್ನು ನಾನು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ಬೇಗ ಕರಗುತ್ತೆ. ಇದು ಬೇಗನೆ ಪಾಕ ಕೂಡ ಬರುತ್ತೆ. ಈ ಥರ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳೋದ್ರಿಂದ ಬೇಗ ಪಾಕ ಕೂಡ ಬರುತ್ತೆ. ನೋಡಿ ಬಂದಿದೆ. ಇದು ಪಾಕ ಬಂದಿದೆಯಾ ಇಲ್ಲ ಅಂತ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ನೀವಿಲ್ಲಿ ಒಂದು ಡ್ರಾಪ್ ಹಾಕ್ಕೊಂಡ್ರೆ ಇದು ಉಂಡೆ ಥರ ಆದರೆ ಪಾಕ ಬಂದಿದೆ ಅಂತ ಅರ್ಥ. ನಾನಿಲ್ಲಿ ಚೆಕ್ ಮಾಡಿ ತೋರಿಸಿಲ್ಲ. ಪಾಕ ಬಂದಿದೆ. ಬಂದಾದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ 1 ರಿಂದ 2 ನಿಮಿಷ. ಈ ಥರ ಸಣ್ಣ ಉರಿಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಬಂದಾದಮೇಲೆ ತುಪ್ಪ ಇಲ್ಲ ಅನ್ನೋರು ಅಡುಗೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇದು ನಾನು ರುಬ್ಬಿರೋಂಥ ಪುಡಿನ ಸ್ವಲ್ಪನೇ ಹಾಕ್ಕೊಂಡು ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಥರ ಪುಡಿನ ಹಾಕ್ಕೊಳ್ಳಿ. ಇದನ್ನು ಈ ಥರ ಹಾಕಿ ಆದಮೇಲೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಯಾಕಂದರೆ ಒತ್ತೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಹಾಕಿ ಆದಮೇಲೆ ಒಂದು 3 ರಿಂದ 4 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ತಿರುಗಿಸ್ತಾ ಇದ್ದರೆ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿ ಶೇಂಗಾ ಚುಕ್ಕಿಗೆ ಅದ ರೆಡಿ ಆಗಿದೆ ಅಂತ ಅರ್ಥ. ಈ ಥರ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇದನ್ನು ನಾನು ಇಲ್ಲಿ ಟೋಟಲಾಗಿ ಒಂದು 3 ರಿಂದ 4 ನಿಮಿಷ ಪುಡಿ ಹಾಕಿ ಆದಮೇಲೆ ಈ ಥರ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ, ಅದಕ್ಕೆ ಬಂದಿದೆ. ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂದಾದಮೇಲೆ ನಾನಿಲ್ಲಿ ಬಟರ್ ಪೇಪರ್ಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಪೂನಿಂದನೇ ಈ ಥರ ಮಾಡ್ಕೊಬೋದು. ನಿಮಗೆ ಎಷ್ಟು ತಿಕ್ನೆಸ್ಸಿಗೆ ಬೇಕೋ ಅಷ್ಟು ದಪ್ಪದಾಗಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಇದರಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ಇದ್ರ ಮೇಲೆ ಬಟರ್ ಪೇಪರ್ನ ಹಾಕಿ ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಕೈಯಿಂದ ಬಿಸಿ ಆಗುತ್ತೆ ಅನ್ನೋರು ನೀವು ಒಂದು ಸ್ಪೂನು ಅಥವಾ ಚಾಕುವಿಂದ ಈ ಥರ ನಿಧಾನವಾಗಿ ಮಾಡ್ಕೊಬೋದು. ನೀಟಾಗಿ ಕೂರುತ್ತೆ. ಅದಾದಮೇಲೆ ಬಿಸಿ 1 ರಿಂದ 2 ನಿಮಿಷ ಆದಮೇಲೆ ಬಿಸಿ ಇದ್ದಂಕಲ್ಲೇ ಈ ಥರ ಕಟ್ ಮಾಡ್ಕೊಬೇಕು. ಬಿಸಿ ಆರಿದ ಮೇಲೆ ಕಟ್ ಆಗೋದಿಲ್ಲ, ಗಟ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಬಿಸಿ ಇದ್ದಂಕಲ್ಲೇ ಈ ಥರ ಕಟ್ ಮಾಡ್ಕೊಳ್ಳಿ. ನಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅಗಲವಾಗಿ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಶೇಂಗಾ ಚುಕ್ಕಿ ಸರಳವಾಗಿ ಈಸಿಯಾಗಿ ಮಾಡ್ಬೋದು. ಇದಕ್ಕೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಒಂದು 10 ನಿಮಿಷಕ್ಕೆ ರೆಡಿ ಮಾಡ್ಬೋದು. ಇದು ಮಕ್ಕಳಿಗೂ ಕೂಡ ಒಳ್ಳೆಯದು, ಆರೋಗ್ಯಕ್ಕೆ. ಮನೆಯಲ್ಲೇ ಮಾಡಿಕೊಡೋದ್ರಿಂದ ಬೆಲ್ಲದಲ್ಲೇ ಐರನ್ ಇರುತ್ತೆ. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 1/4 ಗಂಟೆ ಬಿಟ್ಟರೆ ಶೇಂಗಾ ಚುಕ್ಕಿ ರೆಡಿ ಆಗೋಗುತ್ತೆ. ಇದು ತಣ್ಣಗಾದಮೇಲೆ
ನಾವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಯಾವಾಗ ಬೇಕಾವಾಗ ಮಕ್ಕಳಿಗೆ ಕೊಡ್ಬೋದು. ನೋಡಿ ಈಸಿಯಾಗಿ ಮಾಡ್ಬೋದು. ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಈ ಸೈಜಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಈಸಿಯಾಗಿ ಬಂದಿದೆ. ಇದನ್ನು ನಾನು ಮಾಡಿ 10 ನಿಮಿಷಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಹೊತ್ತು ಕೂಡ ಬಿಟ್ಟಿಲ್ಲ, ಚೆನ್ನಾಗಿ ಬಂದಿದೆ. ಹೊಸ್ದಾಗಿ ಬರಲ್ಲ ಅನ್ನೋರು ಕೂಡ ನೀವು ಈ ವಿಡಿಯೋ ನೋಡ್ಕೊಂಡು ಮಾಡ್ಬೋದು, ಸುಲಭವಾಗಿ ಬರುತ್ತೆ. ನೋಡಿದ್ರಲ್ಲ ಶೇಂಗಾ ಚುಕ್ಕಿ ರೆಡಿಯಾಗೋಯ್ತು. ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.